ಒಂದು ಟೈಮ್ ಇತ್ರಿ NPA ಕ್ರೀಸಸ್ ವೀಕ್ ಬ್ಯಾಂಕ್ಸ್. ಈಗ ಬ್ಯಾಂಕ್ಸ್ ಮರುಬಂಡವಾಳಿಕೆ, NPA ರೆಡ್ಯೂಸ್ಡ್, ಕ್ರೆಡಿಟ್ ಗ್ರೌತ್ ಸ್ಟ್ರಾಂಗ್. ರಿಸಲ್ಟ್ MSME ಲೋನ್, ಸ್ಟಾರ್ಟ್ಅಪ್ ಫಂಡಿಂಗ್, ಬಿಸಿನೆಸ್ ಎಕ್ಸ್ಪೆನ್ಷನ್. ಸ್ಟ್ರಾಂಗ್ ಬ್ಯಾಂಕ್ಸ್, ಸ್ಟ್ರಾಂಗ್ ಎಕಾನಮಿ ಬ್ಯಾಕ್ ಬೋನ್. ಭಾರತದ ಎಕಾನಮಿ ಎಮೋಷನ್ಸ್ ಮೇಲೆ ಅಲ್ಲ, ಡಾಟಾ ಮೇಲೆ ಗ್ರೋ ಆಗ್ತಿದೆ. ಹೌದು, ಆದ್ರೆ ಇಲ್ಲಿ ಡೈರೆಕ್ಷನ್ ನೋಡ್ರಿ ಕ್ಲಿಯರ್ ಆಗೈತಿ. ಲಾಂಗ್ ಟರ್ಮ್ ವಿಷನ್ಸ್, ಇನ್ಫ್ರಾಸ್ಟ್ರಕ್ಚರ್ ಫೋಕಸ್, ಮ್ಯಾನುಫ್ಯಾಕ್ಚರಿಂಗ್ ಪುಷ್. ಇದು ಓವರ್ ನೈಟ್ ಮಿರಾಕಲ್ ಅಲ್ಲ, ಸಿಸ್ಟಮ್ಯಾಟಿಕ್ಲಿ ಟ್ರಾನ್ಸ್ಫಾರ್ಮೇಶನ್. ಎಕಾನಮಿ ಸ್ಟ್ರಾಂಗ್ ಆಗಿದೆ ಅಂದ್ರೆ ಎಲ್ಲ ಪರ್ಫೆಕ್ಟ್ ಅಂತಲ್ಲ, ಆದ್ರೆ ಡೈರೆಕ್ಷನ್ ರೈಟ್ ಅಂದ್ರೆ ನೋಡ್ರಿ ಇಲ್ಲಿ ಫ್ಯೂಚರ್ ಸೇಫ್ ಆಗೈತಿ. ನಾವು ಎಕಾನಮಿ ಬಗ್ಗೆ ಮಾತಾಡುವಾಗ ಸಾಮಾನ್ಯವಾಗಿ GDP, ಇನ್ಫ್ಲೇಷನ್ ಅಷ್ಟೇ ಕೇಳ್ತೀವಿ. ಆದ್ರೆ ಒಂದು ದೇಶ ಸ್ಟ್ರಾಂಗ್ ಆಗ್ಬೇಕಪ್ಪ ಅಂತಂದ್ರೆ ನಂಬರ್ಸ್ ಮಾತ್ರ ಸಾಲೋದಿಲ್ಲ. ಸಿಸ್ಟಮ್ ಸ್ಟ್ರಾಂಗ್ ಇರಬೇಕು, ಪಾಲಿಸಿ ಕ್ಲಿಯರಿಟಿ ಇರಬೇಕು, ಫ್ಯೂಚರ್ ಡೈರೆಕ್ಷನ್ ಕ್ಲಿಯರ್ ಇರಬೇಕು. ಈ ಭಾಗದಲ್ಲಿ ಭಾರತದ ಎಕಾನಮಿ ಯಾವ ರೀತಿಯಲ್ಲಿ ಸ್ಟ್ರಕ್ಚರಲ್ ಲೆವೆಲ್ನಲ್ಲಿ ಸ್ಟ್ರೆಂತ್ ದೆನ್ ಆಗ್ತಾ ಇದೆ ಅಂತಂದ್ರೆ ಡಾಟಾ ಜೊತೆ ನೋಡೋಣ ಬರ್ರಿ. ಈ ವಿಚಾರದ ಬಗ್ಗೆ ನಿಮ್ಗೆ ತಿಳಿಸ್ತೀನಿ ಇವಾಗ. ಪಾಯಿಂಟ್ ನಂಬರ್ 1, ಸ್ಟ್ರಕ್ಚರಲ್ ರಿಫಾರ್ಮ್ಸ್, ಸೈಲೆಂಟ್ ಸ್ಟ್ರೆಂತ್. ಎಕಾನಮಿ ಸ್ಟ್ರಾಂಗ್ ಆಗೋದು ಓವರ್ ನೈಟ್ ಆಗೋದಿಲ್ಲ. ಸ್ಟ್ರಕ್ಚರಲ್ ರಿಫಾರ್ಮ್ಸ್ ಅಂದ್ರೆ ಫೌಂಡೇಶನ್ ಚೇಂಜ್ ಮಾಡೋದು. ಈ ಅಸೈನ್ಮೆಂಟ್ಸ್ ಪ್ರಕಾರ ಟ್ಯಾಕ್ಸ್ ರಿಫಾರ್ಮ್ಸ್, ಡೂಯಿಂಗ್ ಎ ಬಿಸ್ನೆಸ್ ಇಂಪ್ರೂವ್ಮೆಂಟ್ಸ್, ಇನ್ಸಾಲ್ವೆನ್ಸಿ, ಬ್ಯಾಂಕ್ ಕೋಡ್, ಫೈನಾನ್ಷಿಯಲಿ ಸೆಕ್ಟರ್ ಕ್ಲೀನಪ್. ಇವೆಲ್ಲ ಶಾರ್ಟ್ ಟರ್ಮ್ ಪಾಲಿಸೀಸ್ಗಾಗಿ ಅಲ್ಲ, ಲಾಂಗ್ ಟರ್ಮ್ ಸ್ಟೆಬಿಲಿಟಿಗಾಗಿ. ಇನ್ಸಾಲ್ವೆನ್ಸಿ ಕೋಡ್ ಉದಾಹರಣೆಗೆ ತಗೊಂಡೋದಾದ್ರೆ ಬ್ಯಾಡ್ ಲೋನ್ ಸ್ಟಕ್ ಆಗಬಾರ್ದು, ಅಸೆಸೆಟ್ ರಿಯೂಸ್ ಆಗಬೇಕು, ಕ್ಯಾಪಿಟಲ್ ರೀಸೈಕಲ್ ಆಗಬೇಕು. ಇದು ಎಕಾನಮಿಯ ಸ್ಪೀಡ್ ಮೇಂಟೈನ್ ಮಾಡುವಂಥ ಸಿಸ್ಟಮ್.